ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ನಲ್ಲಿ ವಾರ್ ಆಫ್ ದಿ ವೆಪನ್ ಅಂತ ಕರೆಸಿಕೊಂಡಿದ್ದ ಪಾಕಿಸ್ತಾನದ ಪಾಲಿನ ಯಮ ಬ್ರಹ್ಮೋಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಭಾರತ ಈಗ ಹೊಸ ಬ್ರಹ್ಮೋಸ್ ಮಿಸೈಲ್ ಅನ್ನು ಟೆಸ್ಟ್ ಮಾಡಿದೆ. ಇಷ್ಟು ದಿನ ಬರೀ 450 ಕಿಲೋಮೀಟರ್ ರೇಂಜಲ್ಲಿ ಮಾತ್ರ ಇವು ಕಾರ್ಯಾಚರಣೆ ಮಾಡ್ತಾ ಇದ್ವು. ಈಗ ಇದರ ರೇಂಜನ್ನು 800 ಕಿಲೋಮೀಟರ್ಗೆ ಏರಿಸಲಾಗಿದೆ. ಇದರಿಂದ ಪಾಕ್ನ ಪಂಜಾಬ್ನಿಂದ ಆಚೆಗೂ ಅಂದರೆ ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ ಭಾಗವನ್ನು ಕೂಡ, ಯಾವುದೇ ಪಾಕಿಸ್ತಾನದ ಜಾಗವನ್ನು ಕೂಡ ಭಾರತದಿಂದ ನಮ್ಮ ಏರ್ ಕ್ರಾಫ್ಟ್ಗಳಿಂದ ಹಾಗೂ ನಮ್ಮ ಹಡಗುಗಳ ಮೂಲಕ ಎಲ್ಲವನ್ನ ಕನ್ಸಿಡರ್ ಮಾಡಿದ್ರೆ ಪಾಕಿಸ್ತಾನದ ಮೂಲೆಯನ್ನು ನುಗ್ಗಿ ಹೊರಗೆ ಬರ್ತವೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಜಸ್ಟ್ ಕೆಲ ಗಂಟೆಗಳ ಮುನ್ನ, ಈ ಅಫಿಷಿಯಲ್ ಇನ್ಫಾರ್ಮೇಷನ್ ಹೊರಬರೋ ಕೆಲವೇ ಗಂಟೆಗಳ ಮುನ್ನ ರಾಜನಾಥ್ ಸಿಂಗ್ ಅವರು ಹೇಳಿದರು, ಪಾಕಿಸ್ತಾನದ ಮೂಲೆ ತಲುಪ್ತವೆ ಬ್ರಹ್ಮೋಸ್, ಆ ರೀತಿ ಮಾಡ್ಕೊಂಡಿದ್ದೀವಿ ಅಂತ. ಆದರೆ ಇನ್ನು ನಾವು ಲಾಂಗರ್ ರೇಂಜ್ ಇದನ್ನು ಅಫಿಷಿಯಲ್ ಆಗಿ ಹೇಳಿರಲಿಲ್ವಲ್ಲ ಅನ್ನೋ ಲೆಕ್ಕಾಚಾರ ಇತ್ತು. ರಾಜನಾಥ್ ಸಿಂಗ್ ಅವರು ಹೇಳಿದ ಕೆಲವೇ ಗಂಟೆಗಳಲ್ಲಿ ಈಗ ಮಾಹಿತಿ ಬಂದಿದೆ. ಇದರ ಪರೀಕ್ಷೆ ಸಕ್ಸಸ್ಫುಲ್ ಆಗಿ ಮುಗಿದಿದೆ. ನೆಕ್ಸ್ಟ್ ಇಯರ್ 2026-27ಕ್ಕೆ ಸೇನೆಗೆ ನಿಯೋಜನೆ ಕೂಡ ಆಗ್ತಾ ಇದೆ. ರಾಕೆಟ್ ವೇಗದಲ್ಲೇ ಕೆಲಸ ನಡೀತಾ ಇದೆ ಇದ್ರದ್ದು. ಈ ಹೊಸ ಮಿಸೈಲ್ಗಳಲ್ಲಿ ಮಾಡಿಫೈಡ್ ರ್ಯಾಮ್ ಜೆಟ್ ಇಂಜಿನ್ ಸೇರಿದ ಹಾಗೆ ಇನ್ನಿತರ ಅಪ್ಗ್ರೇಡೆಡ್ ಸಿಸ್ಟಮ್ಸ್ ಅನ್ನು ಅಳವಡಿಸಲಾಗ್ತಿದೆ. ಇದರ ಡಿಸೈನ್ ಮತ್ತು ಲಾಂಚರ್ ಮೊದಲಿನ ಥರವೇ ಇರುತ್ತೆ. ಮೊದಲಿಗೆ ಆರ್ಮಿ ಮತ್ತು ನೇವಿಗೆ ಇದನ್ನು ಇಂಟಿಗ್ರೇಟ್ ಮಾಡಲಾಗುತ್ತೆ. ನಂತರ ವಾಯುಪಡೆಗೂ ಕೂಡ ಇದನ್ನು ಇಂಟಿಗ್ರೇಟ್ ಮಾಡಲಾಗುತ್ತೆ. ಸುಖೋಯ್ ವಿಮಾನಗಳಿಗೇನೆ ಇವುಗಳನ್ನು ಇಂಟಿಗ್ರೇಟ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಇನ್ನೂ ದೊಡ್ಡ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ, ಭಾರತ ನಿರ್ಮಿತ ಅಸ್ತ್ರ ಮಾರ್ಕ್ 2 ಏರ್ ಟು ಏರ್ ಮಿಸೈಲ್ಗೂ ಅದೃಷ್ಟ ಖುಲಾಯಿಸಿದೆ. ಭಾರತೀಯ ವಾಯುಪಡೆ 700 ಅಸ್ತ್ರ ಮಿಸೈಲ್ಗೆ ಆರ್ಡರ್ ಕೊಡೋಕೆ ಪ್ಲಾನ್ ಹಾಕಿದೆ. ಮುಂಚೆ ಇದರ ರೇಂಜ್ 160 ಕಿಲೋಮೀಟರ್ ಇತ್ತು, ಆದರೆ ಈಗ ಇದನ್ನು 200ಕ್ಕೂ ಅಧಿಕ ಕಿಲೋಮೀಟರ್ಗೆ ವಿಸ್ತರಿಸಲಾಗ್ತಿದೆ. ಈ ಅಪ್ಗ್ರೇಡ್ ಬೆನ್ನಲ್ಲೇ ವಾಯುಪಡೆಗೆ ಇವು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಂದು ಸೇರಿಕೊಳ್ತಾ ಇದ್ದಾವೆ. ಸುಖೋಯ್ 30 MKI ಮತ್ತು ತೇಜಸ್ ಯುದ್ಧ ವಿಮಾನಗಳಲ್ಲಿ ಇವುಗಳನ್ನು ಅಳವಡಿಸಲಾಗುತ್ತೆ. ಇದರಿಂದ 200 ಕಿಲೋಮೀಟರ್ ದೂರದಲ್ಲೇ ಶತ್ರು ವಿಮಾನವನ್ನು ಹೊಡೆದು ಹಾಕಬಹುದು. ಅಲ್ಲದೆ ಇದರಲ್ಲಿ ಡ್ಯುಯಲ್ ಪಲ್ಸ್ ಸಾಲಿಡ್ ರಾಕೆಟ್ ಮೋಟಾರ್ ಟೆಕ್ನಾಲಜಿಯನ್ನು ಇಂಟಿಗ್ರೇಟ್ ಮಾಡಲಾಗಿದೆ. ಅಂದರೆ ಮೊದಲ ಪಲ್ಸ್ ಮಿಸೈಲ್ಗಳು ತಕ್ಷಣವೇ ಹೈಸ್ಪೀಡ್ನಲ್ಲಿ ಚಲಿಸೋಕೆ ಶುರು ಮಾಡಿದ್ರೆ, ಇನ್ನೊಂದು ಪಲ್ಸ್ ಈ ಮಿಸೈಲ್ ಉಡಾವಣೆಯ ಕೊನೆ ಕ್ಷಣದಲ್ಲಿ ಶತ್ರುಗಳನ್ನು ನಿಖರವಾಗಿ ಹೊಡೆಯೋಕೆ ಬರ್ನ್ ಆಗಿ ನುಗ್ಗಿಬಿಡುತ್ತೆ. ಹಾಗೆ ಸ್ನೇಹಿತರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲೊಂದು ವಿಶೇಷವಾದ ಮನವಿ ಏನು ಅಂದರೆ, ದಯವಿಟ್ಟು ಈ ಕೂಡಲೇ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನೊಂದು ಕಡೆ ಪಾಕಿಸ್ತಾನ ಮತ್ತೆ ಭಾರತದಿಂದ ಆಪರೇಷನ್ ಸಿಂಧೂರ್ ಮಾಡಿಸ್ಕೊಳ್ಳೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ದೊಡ್ಡ ಉಗ್ರ ದಾಳಿಯ ಪ್ರಯತ್ನ ನಡೆದಿದೆ. ರಸ್ತೆ ಮೇಲೆ ಉಗ್ರರು ಸ್ಫೋಟಕ ಇಟ್ಟಿದ್ದಾರೆ. ಆದರೆ ಅದು ಸ್ಫೋಟಗೊಂಡು ಹಾನಿ ಮಾಡೋ ಮುನ್ನವೇ ನಮ್ಮ ಭದ್ರತಾ ಪಡೆಗಳು ಹುಡುಕಿ ನಾಶ ಮಾಡಿದ್ದಾರೆ. ಕಾಶ್ಮೀರದ ಶೋಪಿಯಾನ್ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. ಸ್ಫೋಟಕ ನಿಷ್ಕ್ರಿಯ ದಳದ ಅಧಿಕಾರಿಗಳು ಬಂದು ಚೆಕ್ ಮಾಡಿದ್ದಾರೆ. ಭದ್ರತಾ ಪಡೆಗಳು ಹೈ ಅಲರ್ಟ್ನಲ್ಲಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ RSS ವಿವಾದ ಉಂಟಾಗಿತ್ತು. RSS ಕಾರ್ಯಕ್ರಮಗಳಿಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಚರ್ಚೆಯಾಗಿತ್ತು. ಪರೋಕ್ಷವಾಗಿ ಸರ್ಕಾರ ಕಡಿವಾಣ ಹಾಕಿತ್ತು. ಇದರ ಬೆನ್ನಲ್ಲೇ ವಿಜಯಪುರದ ಶಾಸಕ ಬಸನಗೌಡ ಯತ್ನಾಳ್ ಸಿಎಂಗೆ ಪತ್ರ ಬರೆದಿದ್ರು. ಸರ್ಕಾರದ ಅನುಮತಿ ಇಲ್ಲದೆ ಸಾರ್ವಜನಿಕರ ರಸ್ತೆ ಮತ್ತು ಸರ್ಕಾರಿ ಆವರಣಗಳಲ್ಲಿ ನಡೆಯುವ ನಮಾಜ್ಗೂ ಬ್ರೇಕ್ ಹಾಕಬೇಕು. ಹಬ್ಬದ ಟೈಮ್ನಲ್ಲಿ ಫುಲ್ ರಸ್ತೆಗಳಲ್ಲೆಲ್ಲ ನಡೀತಾ ಇರುತ್ತೆ ಅಂತ ಹೇಳಿ ಅಬ್ಜೆಕ್ಷನ್ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಪ್ರಾರ್ಥನೆ ಮಾಡೋಕೆ ಮುಸ್ಲಿಮರು ಅನುಮತಿ ಪಡೆಯೋದು ಮತ್ತು ಪರ್ಮಿಷನ್ ಕೊಡೋದ್ರ ಬಗ್ಗೆ ನಾವು ಚೆಕ್ ಮಾಡೋಕೆ ಮುಂದಾಗಿದ್ದೀವಿ. ಒಬ್ಬರಿಗಂತೂ ಮತ್ತೊಬ್ಬರಿಗಂತೂ ಮಾಡಕ್ಕೆ ಬರಲ್ಲ. ಕಾನೂನು ಎಲ್ರಿಗೂ ಒಂದೇ. ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಭೀಮ್ ಆರ್ಮಿ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಎಲ್ಲರೂ ಅನುಮತಿ ತಗೊಳ್ಳೇಬೇಕು. ನಿಬಂಧನೆ ಪೂರೈಸಿದ್ರೆ ಅನುಮತಿ ಕೊಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಬೆಂಗಳೂರಿನ ಕಾಲ್ ತುಳಿತ, ಕರೂರಿನ ಕಾಲ್ ತುಳಿತ ಏನೇ ಆದರೂ ಕೂಡ ನಮ್ಮ ಸರ್ಕಾರ, ಜನ ಯಾರೂ ಬುದ್ಧಿ ಕಲಿಯಲ್ಲ. ಈಗ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲುಂಟಾಗಿ ಮಹಿಳೆಯರು, ಮಕ್ಕಳು ಸೇರಿ 11ಕ್ಕೂ ಅಧಿಕ ಜನ ಅಸ್ವಸ್ಥರಾಗಿದ್ದಾರೆ. ಸದ್ಯಕ್ಕೆ ಜೀವ ಒಂದು ಹೋಗಿಲ್ಲ ಅಷ್ಟೇ.
ಕುಡಿಯೋಕೆ ನೀರು ಸಿಗದೆ ಪರದಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಕ್ರೀಡಾಂಗಣದಲ್ಲಿ ಈ ಘಟನೆಯಾಗಿದೆ. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ನೇತೃತ್ವದಲ್ಲಿ ಅಶೋಕ ಜನಮನ ಅಂತೆ ಕಾರ್ಯಕ್ರಮ ಅದನ್ನು ಆಯೋಜನೆ ಮಾಡಲಾಗಿತ್ತು. ಸ್ಟೇಡಿಯಂನ ಸಾಮರ್ಥ್ಯ 15ರಿಂದ 20 ಸಾವಿರ ಆದರೆ ಅದಕ್ಕಿಂತ ಹೆಚ್ಚಿನ ಜನ ಸೇರಿದ ಹಿನ್ನೆಲೆಯಲ್ಲಿ ಈ ಘಟನೆಯಾಗಿದೆ. ಅಸ್ವಸ್ಥಗೊಂಡವರನ್ನ ಸ್ಥಳೀಯ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಟ್ರಂಪ್ರ ಟ್ಯಾರಿಫ್ ಏಟು ಭಾರತಕ್ಕೆ ಸರಿಯಾಗಿ ಬೀಳ್ತಾ ಇದೆ. ಭಾರತದ ಮೇಲೆ ಟ್ರಂಪ್ 50% ಟ್ಯಾರಿಫ್ ಹಾಕಿರೋದ್ರಿಂದ ಅಮೆರಿಕಾಗೆ ಭಾರತದ ರಫ್ತು ಗಣನೀಯ ಪ್ರಮಾಣದಲ್ಲಿ ಡೌನ್ ಆಗಿದೆ. ಕಳೆದ ಆಗಸ್ಟ್ಗೆ ಹೋಲಿಸಿದರೆ ಸೆಪ್ಟೆಂಬರ್ವರೆಗೆ ಭಾರತದ ವಸ್ತುಗಳ ರಫ್ತು 20.3% ಡೌನ್ ಆಗಿದೆ. ಅಂದರೆ $5.5 ಬಿಲಿಯನ್ ವಹಿವಾಟು ಕುಸಿದಿದೆ. ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ GTRI ರಿಪೋರ್ಟ್ನಿಂದ ಈ ವಿಚಾರ ಗೊತ್ತಾಗಿದೆ. ಈ ವರದಿ ಪ್ರಕಾರ ಕಳೆದ ಮೇನಲ್ಲಿ $8.8 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಅಮೆರಿಕಾಗೆ ಭಾರತ ರಫ್ತು ಮಾಡಿತ್ತು. ಆದರೆ ಜೂನ್ನಲ್ಲಿ ಅದೇ ರಫ್ತು $8.3 ಬಿಲಿಯನ್ ಅಂದರೆ 5.7% ಡೌನ್. ಜುಲೈನಲ್ಲಿ $8 ಬಿಲಿಯನ್ ಅಂದರೆ 3.6% ಡೌನ್. ಆಗಸ್ಟ್ನಲ್ಲಿ $6.9 ಬಿಲಿಯನ್ ಅಂದರೆ 13.8% ಡೌನ್. ಹಾಗೆ ಸೆಪ್ಟೆಂಬರ್ನಲ್ಲಿ $5.5 ಬಿಲಿಯನ್ ಅಂದರೆ 20.3% ಡೌನ್. ಹೀಗಾಗಿ ಈ ವರದಿಯಂತೆ ಭಾರತದ ಟೆಕ್ಸ್ಟೈಲ್, ಜೆಮ್ಸ್ ಆ್ಯಂಡ್ ಜ್ಯುವೆಲರ್ಸ್, ಆಮೇಲೆ ಕೆಮಿಕಲ್ಸ್, ಇಂಜಿನಿಯರಿಂಗ್ ಗೂಡ್ಸ್ ರಫ್ತಿಗೆ ದೊಡ್ಡ ಹೊಡೆತ ಬಿದ್ದಿರೋದು ಕಂಡುಬಂದಿದೆ. ಇನ್ನು ರಾಜ್ಯ ಸರ್ಕಾರ 26,000 ಶಿಕ್ಷಕರ ನೇಮಕಾತಿಗೆ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ. ಈಗ ಆಲ್ರೆಡಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಅಧಿಸೂಚನೆ ಕೂಡ ಹೊರಡಿಸಿದ್ದೇವೆ. ಅಕ್ಟೋಬರ್ 23ರಿಂದ ನವೆಂಬರ್ 9ರವರೆಗೆ ಅರ್ಜಿ ಹಾಕೋಕೆ ಅವಕಾಶ ಇದೆ. ಡಿಸೆಂಬರ್ 7ನೇ ತಾರೀಕು TET ಪರೀಕ್ಷೆ ನಡೆಸೋಕೆ ನಿರ್ಧಾರ ಮಾಡಲಾಗಿದೆ. ಅಲ್ಲದೆ ಶೀಘ್ರದಲ್ಲಿ ಸರ್ಕಾರ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಗೂ ಆದೇಶ ಹೊರಡಿಸುತ್ತೆ. ರಾಜ್ಯದಲ್ಲಿ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಕೂಡ ಪ್ರಾರಂಭಿಸ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಈ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅವರು ಮತ್ತಿನ್ನೊಂದ್ಸಲ ಹೇಳಿದ್ದಾರೆ ಸರ್ಕಾರದವರು, ಮಧು ಬಂಗಾರಪ್ಪ ಮಿನಿಸ್ಟರ್. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಫೇಸ್ ರೆಕಗ್ನಿಷನ್ ಹಾಜರಾತಿ ವ್ಯವಸ್ಥೆ ಸರ್ಕಾರಿ ಮತ್ತು ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಕರಿಗೆ ವಿಸ್ತರಣೆ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಕ್ರೂಷಿಯಲ್ ಟೈಮ್ನಲ್ಲಿ ಶಿಕ್ಷಕರು ಗೈರು ಹಾಜರಾಗ್ತಿದ್ದಾರೆ ಅಂತ ವರದಿಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಹೆಜ್ಜೆ. ಇನ್ನು ಹವಾಮಾನ ವರದಿ ನೋಡೋಣ. ಈಗ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚಂದ್ರಗಿರಿ ಅನ್ನೋ ಕಡೆ ಜಾಸ್ತಿ ಮಳೆಯಾಗಿದೆ. 147 ಮಿಲಿಮೀಟರ್ ಮಳೆಯಾಗಿದೆ. ಆ ಕಡೆ ಚಿಕ್ಕಮಗಳೂರು, ಮಂಡ್ಯ, ದಕ್ಷಿಣ ಕನ್ನಡ, ರಾಮನಗರ, ಹಾಸನ, ಶಿವಮೊಗ್ಗ ಜಿಲ್ಲೆಗಳ ಕೆಲ ಪ್ರದೇಶಗಳಲ್ಲೂ ಕೂಡ ಮಳೆಯಾಗಿದೆ. ಇನ್ನು ಮುಂದಿನ 24 ಗಂಟೆಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ಅತಿಯಾದ ಮಳೆಯಿಂದ ಆಗಿರೋ ಡ್ಯಾಮೇಜಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಪರಿಹಾರವನ್ನು ಪ್ರಕಟಿಸಿದೆ. ಕರ್ನಾಟಕಕ್ಕೆ ಈ ಕಂತಲ್ಲಿ 384 ಕೋಟಿ ರೂಪಾಯಿ ರಿಲೀಸ್ ಮಾಡಲಾಗಿದ್ರೆ ಹೆಚ್ಚು ಡ್ಯಾಮೇಜ್ ಆಗಿದ್ದ ಮಹಾರಾಷ್ಟ್ರಕ್ಕೆ 1566 ಕೋಟಿ ರೂಪಾಯಿ ಪರಿಹಾರ ಬಂದಿದೆ. ಈಗ ಇನ್ನು ಬೆಂಗಳೂರಲ್ಲಿ ಓಲಾ ಕಂಪನಿಯ ಸಿಬ್ಬಂದಿಯೊಬ್ಬರು ತಮ್ಮ ಜೀವನವನ್ನು ತಾವೇ ಅಂತ್ಯ ಮಾಡಿಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ CEO ಭವಿಷ್ ಅಗರ್ವಾಲ್ ಸೇರಿ ಹಲವು ಅಧಿಕಾರಿಗಳ ಮೇಲೆ FIR ದಾಖಲಾಗಿದೆ. ಕಂಪನಿಯ ಹೋಮೋಲೋಗೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ಕೆ ಅರವಿಂದ್ ಅನ್ನೋರು ಸೆಪ್ಟೆಂಬರ್ 28ನೇ ತಾರೀಕು ಇಂಥ ಒಂದು ಕೆಲಸವನ್ನು ಮಾಡ್ಕೊಂಡ್ಬಿಟ್ಟಿದ್ರು. ತಮ್ಮ ಜೀವವನ್ನು ತಾವೇ ಕೊನೆಗೊಳಿಸಿಕೊಂಡಿದ್ರು. ಘಟನೆ ಸಂಬಂಧ ಪೊಲೀಸರು UDA ದಾಖಲಿಸಿಕೊಂಡಿದ್ರು. ಆದರೆ ಅರವಿಂದ್ ಸಾವಿನ 2 ದಿನಗಳ ನಂತರ ಅವರ ಖಾತೆಗೆ ಕಂಪನಿ ಅಕೌಂಟಿಂದ ಓಲಾದಿಂದ 17,46,000 ರೂಪಾಯಿ ದುಡ್ಡು ಬಂತು. ಇದರ ಬಗ್ಗೆ ಅನುಮಾನದಿಂದ ಕಂಪನಿಯವರನ್ನ ಕುಟುಂಬ ಪ್ರಶ್ನೆ ಮಾಡಿತು. ಆ ವೇಳೆ ಕಂಪನಿಯ HR ಸೇರಿದಂತೆ ಕೆಲ ಸಿಬ್ಬಂದಿಯಿಂದ ಅಸ್ಪಷ್ಟ ಮಾಹಿತಿ ಸಿಕ್ಕಿತ್ತು. ನಂತರ ಕುಟುಂಬಸ್ಥರು ಮನೆಯಲ್ಲಿ ಹುಡುಕಾಡಿದಾಗ 28 ಪುಟಗಳ ಒಂದು ಲೆಟರ್ ಕೂಡ ಸಿಕ್ತು. ಅದರಲ್ಲಿ ಕೆಲಸದ ವಿಚಾರವಾಗಿ ಸುಬ್ರತ್ ಕುಮಾರ್, CEO ಭವಿಷ್ ಅಗರ್ವಾಲ್ ಪ್ರೆಷರ್ ಹಾಕ್ತಿದ್ದಾರೆ, ಭತ್ಯೆ ಮತ್ತು ವೇತನವನ್ನು ಕೊಡದೆ ಕಿರುಕುಳ ಕೊಡ್ತಿದ್ದಾರೆ, ಅದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಉಲ್ಲೇಖ ಮಾಡಲಾಗಿತ್ತು ಅನ್ನೋ ಮಾಹಿತಿ ಬಂತು. ಇದರ ಆಧಾರದ ಮೇಲೆ ಅರವಿಂದ್ ಕುಟುಂಬಸ್ಥರು ದೂರು ಕೊಟ್ಟಿದ್ದು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಇನ್ನು ಈ ಘಟನೆ ನಂತರ ಓಲಾ ಕಂಪನಿ ರಿಯಾಕ್ಟ್ ಮಾಡಿದೆ. ನಾವು ಈ FIR ಅನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಅರವಿಂದ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಯಾವುದೇ ದೂರು ಕೊಟ್ಟಿಲ್ಲ. CEO ಸೇರಿದ ಹಾಗೆ ಹಿರಿಯ ಅಧಿಕಾರಿಗಳೊಂದಿಗೂ ಕೂಡ ನೇರವಾಗಿ ಇಂಟರಾಕ್ಟ್ ಮಾಡಿಲ್ಲ ಅಂತ ಹೇಳಿದೆ. ಇನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲೂ ಕೂಡ ಎಲ್ಲೆಂದರಲ್ಲಿ ಕಸ ಬಿಸಾಕೋರ್ಗು ಚಟಾಗಿ ಹೋಗಿದೆ. ಕಸ ಬಿಸಾಕ ಹೋಗೋದು ಸ್ಕೂಲ್ ಅಂತ ನೋಡಲ್ಲ, ಹಾಸ್ಪಿಟಲ್ ಅಂತ ನೋಡಲ್ಲ, ಸಿಕ್ಕಿದ ಕಡೆ ಕಸ ಹಾಕ್ತಾರೆ ಜನ. ಅವ್ರು ಮನೆ ಕ್ಲೀನ್ ಆಗಿದ್ರೆ ಆಯಿತು, ಗೂಡ್ಸ್ ತಗೊಂಬ ಹೆಂಗೆ ಹೊರಗಡೆ ಹಾಕು, ಬೈಕಲ್ಲಿ ತಗೊಂಬ ಕಳ್ಳಂತರ ಹಾಕೋಗು. ಎಂಥವ್ರು ಏನು ಮಾಡಬೇಕಂತನೂ ಗೊತ್ತಾಗೋದಿಲ್ಲ. ಹೇಳಿದ್ದು ಯಾರೂ ಕೇಳೋದು ಇಲ್ಲ. ಈಗ ಏನು ಮಾಡಕ್ಕೆ ಹೊರಟಿದ್ದಾರೆ ಗೊತ್ತಾ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಾಧಿಕಾರಿಗಳು ಆನ್ಲೈನ್ ಆರ್ಡರ್ ಕವರ್ ಸಹಿತ ಎಲ್ಲೆಂದರಲ್ಲಿ ಕಸ ಬಿದ್ದಿರುತ್ತಲ್ಲ, ಮನೆ ವಿಳಾಸ ಕವರ್ನಲ್ಲಿ ಇರುತ್ತಲ್ಲ, ಅದನ್ನು ಪತ್ತೆ ಹಚ್ಚಿ ಮನೆಗೆ ಬಂದು 500ರಿಂದ 2,000 ರೂಪಾಯಿ ದಂಡ ವಸೂಲಿ ಮಾಡೋಕೆ ಹೊರಟಿದ್ದಾರೆ. ಕ್ರಮ ಶುರು ಮಾಡಿದ್ದಾರೆ. ಈ ಕ್ರಮದ ವಿಡಿಯೋ ಈಗ ವೈರಲ್ ಆಗ್ತಿದೆ. ಪ್ರತಿದಿನ 20ಕ್ಕೂ ಅಧಿಕ ಮಂದಿಗೆ ಇಂಥ ದಂಡವನ್ನು ವಿಧಿಸಲಾಗ್ತಿದೆ. ಆದರೆ ಇನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಹೋಗೋರಿಗೆ ಏನು ಮಾಡೋದು? ಅಡ್ರೆಸ್ ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ?
ಈ ಪ್ರಶ್ನೆ ಕೂಡ ಇದೆ. ಈ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಜನ ಸ್ವಲ್ಪ ಕಾಮನ್ ಸೆನ್ಸ್ ಬೆಳೆಸ್ಕೋಬೇಕು ಅಷ್ಟೇ. ರಸ್ತೆ ಕೂಡ ನಮ್ಮದೇ ಅದು ಅಂಥೇಳಿ, ಮನೆ ಮಾತ್ರ ನಮ್ದಲ್ಲ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸನ್ನು ಬೆಳೆಸ್ಕೊಂಡ್ರೆ ನಮ್ಮ ದೇಶ ಕ್ಲೀನ್ ಆಗಿರುತ್ತೆ. ಯಾವ ಮಿಷನ್ ನಡೆಸಬೇಕಾಗಿಲ್ಲ. ಜನ ಎಲ್ಲರೂ ಅಲ್ಲ ಪಾಪ, ಎಲ್ಲರೂ ಹಂಗೆ ಹಾಕಲ್ಲ, ನೀಟಾಗಿ ಅದನ್ನು ವಿಲೇವಾರಿ ಮಾಡ್ತಾರೆ. ಕಸ ಹಾಕೋ ಜಾಗದಲ್ಲಿ ತಗೊಂಡೋಗಿ ಹಾಕ್ತಾರೆ, ಇಲ್ಲ ಗಾಡಿ ಕೊಡ್ತಾರೆ. ಈ ರೀತಿ ಕಂಡಲ್ಲಿ ಕಸ ರಾಶಿ ಹಾಕೋರು ಇರ್ತಾರಲ್ಲ, ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು ಇಲ್ಲಿಂದ ನೀಟಾಗಿ. ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟರಿದ್ದಾರೆ, ಅವ್ರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಅಂತ CM ಸಿದ್ದರಾಮಯ್ಯ ಅವರಿಗೆ ಅವರ ಆರ್ಥಿಕ ಸಲಹೆಗಾರರಾಗಿಯೇ ಇರುವಂಥ ಶಾಸಕ ಬಸವರಾಜ ರಾಯರೆಡ್ಡಿ ಲೆಟರ್ ಬರೆದುಬಿಟ್ಟಿದ್ದಾರೆ. ಕೊಪ್ಪಳದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟರಿದ್ದಾರೆ. ತುಂಗಭದ್ರಾ ದಡದಲ್ಲಿ ನೈಸರ್ಗಿಕವಾಗಿ ಸಾಕಷ್ಟು ಮಣ್ಣು ಶೇಖರಣೆಯಾಗುತ್ತೆ. ಅದನ್ನು ಪ್ರತಿದಿನ 100ರಿಂದ 150 ಟ್ರಕ್ ಮರಳು ಮತ್ತು ಜಲ್ಲಿಯನ್ನು ಗದಗ, ಬೆಂಗಳೂರು, ಬಳ್ಳಾರಿ ಸೇರಿ ಎಲ್ಲ ಕಡೆಗೆ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಲಾಸ್ ಆಗಿದೆ. ಕೂಡಲೇ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಭ್ರಷ್ಟರನ್ನ ಅಂತ ಮುಖ್ಯಮಂತ್ರಿಗಳದ್ದೇ ಆರ್ಥಿಕ ಸಲಹೆಗಾರರು ಈಗ ಲೆಟರ್ ಬರೆದಿದ್ದಾರೆ. ಆ ಲೆಟರ್ ಎಲ್ರಿಗೂ ಗೊತ್ತಾಗೋ ರೀತಿ ಕೂಡ ಆಗಿದೆ. ಮೋಸ್ಟ್ಲಿ ಮುಖ್ಯಮಂತ್ರಿಗಳು ಜಾಸ್ತಿ ಇತ್ತೀಚೆಗೆ ಆರ್ಥಿಕ ಸಲಹೆಯನ್ನು ಪಡಿತಾ ಇಲ್ಲ ಅಂತ ಕಾಣುತ್ತೆ ಇವರಿಂದ. ನೋಡೋಣ. ಇನ್ನು ಬೆಂಗಳೂರು ಮತ್ತು ಮುಂಬೈ ನಡುವೆ ಶೀಘ್ರದಲ್ಲಿ ಹೊಸ ಸೂಪರ್ ಫಾಸ್ಟ್ ರೈಲು ಸಂಚಾರ ಮಾಡುತ್ತೆ ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ರೈಲು ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ ಮೂಲಕ ಸಂಚರಿಸುತ್ತೆ. ಈ ಹೊಸ ಟ್ರೈನನ್ನು ಶೀಘ್ರದಲ್ಲಿ ಶುರು ಮಾಡ್ತೀವಿ ಅಂತ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಕನ್ಫರ್ಮ್ ಮಾಡಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಂದಹಾಗೆ ಬೆಂಗಳೂರು ಮತ್ತು ಮುಂಬೈ ನಡುವೆ ಕಳೆದ 30 ವರ್ಷಗಳಿಂದ ಉದ್ಯಾನ ಎಕ್ಸ್ಪ್ರೆಸ್ ಅನ್ನೋ ರೈಲು ಓಡಾಡುತ್ತಿದೆ. ಗುಂತಕಲ್, ಸೋಲಾಪುರ ಮಾರ್ಗದಲ್ಲಿ ಹೋಗ್ತಾ ಇದೆ. ಆದ್ರೆ ಈಗ ಹೊಸ ರೈಲು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮೂಲಕ ಸಂಚಾರ ಮಾಡೋದ್ರಿಂದ ಇನ್ನೂ ಜಾಸ್ತಿ ಜನಕ್ಕೆ ಇದರಿಂದ ಅನುಕೂಲ ಆಗ್ಬೋದು. ಏನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಮಾಡಿದ್ದೀವಲ್ಲ, ಆಲ್ರೆಡಿ ವಿಡಿಯೋಸ್ ಕೂಡ ಈಗ ನಾವು ದಿನವೂ ವ್ಯಾಲ್ಯೂಯಬಲ್ ಮಾಹಿತಿಯನ್ನು ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಕಳೆದ ಶನಿವಾರ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ನಾವು ನಡೆಸಿದ್ವಿ. ಮೆಂಬರ್ಸ್ ಎಲ್ಲ ಅದರಲ್ಲಿ ಬಂದು ಲೈವ್ ಇಂಟರ್ಯಾಕ್ಟ್ ಮಾಡಿದ್ರು. ಹಾಗೆ ಸ್ನೇಹಿತರೆ, ಮೆಂಬರ್ಸ್ ಪ್ರಶ್ನೆಗಳಿಗೂ ನಾವಲ್ಲಿ ಉತ್ತರವನ್ನು ಕೊಟ್ವಿ. ಅದಾದಮೇಲೆ ಚಿನ್ನ ಮತ್ತು ಬೆಳ್ಳಿಯ ರೇಟ್ಗೆ ಸಂಬಂಧಪಟ್ಟಂತೆ ಈ ವರದಿಯನ್ನು ಕೂಡ ನಾವು ಮೆಂಬರ್ಸ್ ಓನ್ಲಿ ಪಬ್ಲಿಷ್ ಮಾಡಿದ್ದೀವಿ. ಮುಖ್ಯವಾಗಿ ಚಿನ್ನದ ಬೆಲೆಯ ರಹಸ್ಯ, ಏರಿಕೆ ಇಳಿಕೆ ಯಾವಾಗುತ್ತೆ, ಏನು ಟ್ರಿಗರ್ಸ್ ಏನು, ಎಲ್ಲವನ್ನು ಕೂಡ ಅದರಲ್ಲಿ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ರೀತಿ ಸಾಕಷ್ಟು ವ್ಯಾಲ್ಯೂಯಬಲ್ ಕಾಂಟೆಂಟ್ ಆಲ್ರೆಡಿಯಲ್ಲಿ ಪಬ್ಲಿಷ್ ಆಗಿದ್ದಾವೆ, ಇನ್ನೂ ಆಗ್ತಾನೂ ಕೂಡ ಹೋಗ್ತವೆ. ಹಾಗಾಗಿ ದಿನಕ್ಕೆ ₹1ಗಿಂತ ಕೆಳಗೆ ಕಾಸ್ಟ್ ಆಗುತ್ತೆ. 29 ರೂಪೀಸ್ ಎಂಟೈರ್ ಮಂತ್ಗೆ ಕಾಸ್ಟ್ ಆಗೋದು. ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಇದನ್ನು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆ್ಯಂಡ್ರಾಯ್ಡ್ ಯೂಸರ್ಸ್ ಹಾಗೆ ಆ್ಯಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದರ ಥ್ರೂ ಹೋಗಿ ಬ್ರೌಸರಲ್ಲಿ, ಸಫಾರಿ ಬ್ರೌಸರ್ನಲ್ಲಿ ಆ್ಯಪಲ್ ಯೂಸರ್ಸ್ ಅಲ್ಲಿಂದ ಜಾಯಿನ್ ಆಗಬಹುದು. ಬನ್ನಿ ಈಗ ಫುಲ್ ನ್ಯೂಸ್ ಕಂಟಿನ್ಯೂ ಮಾಡೋಣ. ತೆಲಂಗಾಣದಲ್ಲೂ ಕೂಡ ಎನ್ಕೌಂಟರ್ ಆಗಿದೆ. ಈಗ ಪೊಲೀಸರ ಬಂದೂಕನ್ನು ಕಸಿದುಕೊಂಡು ಗುಂಡು ಹಾರಿಸೋಕೆ ಯತ್ನಿಸಿದ ರೌಡಿ ಶೀಟರ್ ರಿಯಾಜ್ ಅನ್ನೋದನ್ನು ಹೊಡೆದು ಹಾಕಲಾಗಿದೆ. ತೆಲಂಗಾಣದ ನಿಜಾಮಾಬಾದ್ನ ಸರ್ಕಾರಿ ಕಚೇರಿಯಲ್ಲಿನೇ ಆತನನ್ನು ಹೊಡೆದು ಹಾಕಲಾಗಿದೆ. ಈತ ಕಾನ್ಸ್ಟೇಬಲ್ ಒಬ್ಬರನ್ನ ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದ. ಜೊತೆಗೆ ವ್ಯಕ್ತಿಯೊಬ್ಬರ ಮೇಲೂ ಕೂಡ ಹಲ್ಲೆ ಮಾಡಿದ್ದ. ಅರೆಸ್ಟ್ ಮಾಡಲಾಗಿತ್ತು. ಆ ಟೈಮ್ನಲ್ಲಿ ರಿಯಾಜ್ ಗಾಯಗೊಂಡಿದ್ದರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಅಲ್ಲಿ ಮತ್ತೆ ಪೊಲೀಸರ ಬಂದೂಕನ್ನು ಕಸ್ಕೊಳ್ಳೋಕೆ ಹೋಗಿ ಅಲ್ಲಿಗ ಎನ್ಕೌಂಟರ್ ಆಗಿ ಪ್ರಾಣ ಬಿಟ್ಟಿದ್ದಾನೆ. ಸಿಕ್ಕಾಪಟ್ಟೆ ಆ್ಯಕ್ಷನ್ ಮೂವಿ ನೋಡ್ತಾ ಇದ್ದಂತ ಕಾಣುತ್ತೆ ಇವನು. ಇಷ್ಟೆಲ್ಲ ಸರ್ಕಸ್ ಮಾಡಿ ಈಗ ಲಾಸ್ಟಿಗೆ ಹೋಗ್ಬಿಟ್ಟಿದ್ದಾನೆ. ಇನ್ನು ಬಾಲಿವುಡ್ ನಟ ಸಲ್ಮಾನ್ ಖಾನ್ ತಮ್ಮ ಹೇಳಿಕೆಯಿಂದ ಫುಲ್ ವೈರಲ್ ಆಗಿದ್ದಾರೆ. ಪಾಕಿಸ್ತಾನಕ್ಕೆ ಉರಿಸೋ ರೀತಿ ಮಾತನಾಡಿದ್ದಾರೆ. ಸೌದಿ ಅರೇಬಿಯಾದ ಇವೆಂಟ್ ಒಂದರಲ್ಲಿ ಮಾತನಾಡಿದ ಸಲ್ಲು ಭಾರತೀಯ ಸಿನಿಮಾಗಳ ಬಗ್ಗೆ ಮಾತನಾಡಿದ್ರು. ನೀವು ಸೌದಿ ಅರೇಬಿಯಾದಲ್ಲಿ ಭಾರತದ ಸಿನಿಮಾ ರಿಲೀಸ್ ಮಾಡಿದ್ರು ಹಿಟ್ಟಾಗುತ್ತೆ. ಬರೀ ಹಿಂದಿ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾ ರಿಲೀಸ್ ಮಾಡಿದ್ರು ಕೂಡ ಕೋಟ್ಯಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಯಾಕಂದರೆ ಇಲ್ಲಿ ಅನೇಕ ರಾಷ್ಟ್ರಗಳಿಂದ ಬಂದು ನೆಲೆಸಿರೋ ಜನ ಇದ್ದಾರೆ. ನಮ್ಮ ರಾಷ್ಟ್ರದಿಂದಲೂ ಇಲ್ಲಿಗೆ ಬಂದಿದ್ದಾರೆ. ಹಾಗೆ ಬಲೂಚಿಸ್ತಾನ ರಾಷ್ಟ್ರದ ಜನನೂ ಇದ್ದಾರೆ, ಅಫ್ಘಾನಿಸ್ತಾನದ ಜನ ಕೂಡ ಇದ್ದಾರೆ, ಹಾಗೆ ಪಾಕಿಸ್ತಾನದವರು ಇದ್ದಾರೆ ಅಂತ ಹೇಳಿದ್ರು. ಇದು ವೈರಲ್ ಆಗಿದೆ. ಕೆಲವರು ಸಲ್ಮಾನ್ ಖಾನ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ವಾ ಬಲೂಚಿಸ್ತಾನ ಸದ್ಯಕ್ಕೇನು ಪಾಕಿಸ್ತಾನದ ಒಳಗಿದೆ ಅಂತ ಹೇಳಿ ಅಂತ ಕೇಳಿದ್ರೆ, ಇನ್ನು ಕೆಲವರು ಬೇಕು ಅಂತಲೇ ಸಲ್ಮಾನ್ ಖಾನ್ ಮೆಣಸಿನಕಾಯಿ ಇಟ್ಟಿರೋದು ಪಾಕಿಸ್ತಾನಕ್ಕೆ ಅಂತಲೂ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸಲ್ಮಾನ್ ಖಾನ್ರ IQ ಲೆವೆಲ್ ಏನು ಅಂಥೇಳಿ, ಬಟ್ ಈ ರೀತಿ ಆಗಿದೆ ಸದ್ಯಕ್ಕೆ. ಭಾರತದಲ್ಲಂತೂ ಸಲ್ಮಾನ್ ಖಾನ್ ನೀವು ಹೆಂಗಾದರೂ ಹೇಳಿರಿ, ಸೂಪರಾಗಿ ಹೇಳಿದಿರಾ ಬಿಡಿ ಅಂಥೇಳಿ ಬೆಂಬಲ ಕೊಡಲಾಗ್ತಾ ಇದೆ. ಇನ್ನು ಇಸ್ರೋ ಚಂದ್ರಯಾನ್ 2ನ ಬಾಹ್ಯಾಕಾಶ ನೌಕೆ ಆಕಾಶದಲ್ಲಿ ಒಂದು ಅದ್ಭುತವನ್ನು ಕ್ಯಾಪ್ಚರ್ ಮಾಡಿರೋದನ್ನು ಹಂಚಿಕೊಂಡಿದೆ. ಸೂರ್ಯನಿಂದ ಸ್ಫೋಟವಾಗುವ ಬೃಹತ್ ಶಕ್ತಿ ಮತ್ತು ಕಣಗಳ ಒಂದು ಆಸ್ಫೋಟವನ್ನು ಕೊರೋನಲ್ ಮಾಸ್ ಎಜೆಕ್ಷನ್ CMEಯನ್ನು ನಮ್ಮ ನೌಕೆ ಅಬ್ಸರ್ವ್ ಮಾಡಿದೆ. ಚಂದ್ರನ ಮೇಲೆ ಸೂರ್ಯ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ ಚಂದ್ರಯಾನ 2 ಮಿಷನ್ ಗಮನಿಸಿದೆ. ಚಂದ್ರಸ್ ಅಟ್ಮಾಸ್ಫಿಯರಿಕ್ ಕಾಂಪೋಸಿಷನ್ ಎಕ್ಸ್ಪ್ಲೋರರ್ 2 ಚೇಸ್ 2 ಸಾಧನವನ್ನು ಬಳಸಿಕೊಂಡು ಇದನ್ನು ವೀಕ್ಷಣೆ ಮಾಡಲಾಗಿದೆ. ಸೂರ್ಯನಿಂದ ಚಂದ್ರನ ಬಾಹ್ಯಗೋಳದ ಮೇಲೆ ಭಾರಿ ಪರಿಣಾಮ ಆಗಿದೆ. ಬಾಹ್ಯಗೋಳದಲ್ಲಿನ ಕಣಗಳ ಸಂಖ್ಯೆ ಸುಮಾರು 10 ಪಟ್ಟು ಹೆಚ್ಚಾಗಿದೆ ಅಂತ ಇಸ್ರೋ ಹೇಳಿದೆ.
ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 411 ಪಾಯಿಂಟ್ ಜಂಪ್ ಆಗಿ 84,363ಕ್ಕೆ ತಲುಪಿದೆ. ನಿಫ್ಟಿ 133 ಪಾಯಿಂಟ್ಸ್ ಏರಿಕೆಯಾಗಿ 25,843ಕ್ಕೆ ರೀಚ್ ಆಗಿದೆ. ಬ್ಯಾಂಕಿಂಗ್, ಐಟಿ, ಆಯಿಲ್ ಮತ್ತು ಗ್ಯಾಸ್ ಸೆಕ್ಟರ್ ಸ್ಟಾಕ್ಗಳಿಂದ ಮಾರ್ಕೆಟ್ಗೆ ಬಲ ಬಂದಿದೆ. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಬೆಳವಣಿಗೆ, ವಿದೇಶಿ ಬಂಡವಾಳದ ಒಳಹರಿವು ಕಂಟಿನ್ಯೂ ಆಗಿರೋದು ಮಾರ್ಕೆಟ್ಗೆ ಸ್ವಲ್ಪ ಬಲ ಕೊಡ್ತು. ಹಾಗೆಯೇ ಹಬ್ಬದ ವಾತಾವರಣ ಕೂಡ ಮಾರ್ಕೆಟ್ನ ಪಾಸಿಟಿವಿಟಿಗೆ ಕಾರಣ ಆಗಿದೆ. ಇನ್ನು ICICI ಬ್ಯಾಂಕ್, ಮಹೀಂದ್ರ ಅಂಡ್ ಮಹೀಂದ್ರ, ಪವರ್ ಗ್ರಿಡ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ನೆಸ್ಲೆ ಇಂಡಿಯಾ ಷೇರುಗಳು ರೆಡ್ನಲ್ಲಿದ್ವು. ಇತ್ತ ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫಿನ್ಸರ್ವ್, ಆಕ್ಸಿಸ್ ಬ್ಯಾಂಕ್, ಭಾರತಿ ಏರ್ಟೆಲ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯಾಗಿ 87 ರೂಪಾಯಿ 93 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,951 ರೂಪಾಯಿ ಕಮ್ಮಿಯಾಗಿ 1,27,633 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,790 ರೂಪಾಯಿ ಕಮ್ಮಿಯಾಗಿ 1,16,910 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 6,180 ರೂಪಾಯಿ ಕಮ್ಮಿಯಾಗಿ 1,63,050 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.